ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಸ್ ಕುಕಿಂಗ್ ಅರೇನೆಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬಂತು. ವರಮಹಾಲಕ್ಷ್ಮಿ ಅಮ್ಮಂಗೆ ಹೇಗೆ ಸೀರೆ ಉಡ್ಸೋದು, ಯಾವ ಥರ ಉಡ್ಸೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ನಿಮಗೇನಾದರೂ ಸೆರಗು ಎಲ್ಲ ಮಾಡಿಕೊಂಡು ಸೀರೆ ಉಡ್ಸೋಕ್ಕೆ ಕಷ್ಟ ಅನಿಸಿದರೆ ಈ ವಿಧಾನದಲ್ಲಿ ಸೀರೆನ ಉಡಿಸಿ ತುಂಬ ಈಸಿಯಾಗಿ ಉಡಿಸ್ಬೋದು. ಬರೀ ನೆರಿಗೆ ಮಾತ್ರ ಮಾಡಿಕೊಂಡು ಸೀರೆನ ಉಡಿಸ್ಬೋದು. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಮೊದಲಿಗೆ ಸೀರೆನ ಓಪನ್ ಮಾಡಿ ಈ ಥರ ಹರಡ್ಕೋಬೇಕು. ನೋಡಿ, ಸೆರಗಿನ ಭಾಗನ ಮುಂದಕ್ಕೆ ಹಾಕ್ಕೊಂಡು ಒಳಗಡೆ ಇರುತ್ತಲ್ಲ ಮೊದಲನೇ ಭಾಗ ಅದನ್ನು ಮೊದಲಿಗೆ ತಗೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ನೆರಿಗೆಗಳನ್ನ ಇಟ್ಕೊಂಡು ಈ ಥರ ನೆರಿಗೆನ ಮಾಡಿ ಇಟ್ಕೋಬೇಕು. ನಿಮಗೇನಾದರೂ ಎಲ್ಲ ನೆರಿಗೆಗಳನ್ನೂ ಜೋಡಿಸ್ಕೊಂಡು ಈ ಥರ ನೆರಿಗೆನ ಮಾಡೋದಕ್ಕೆ ಕಷ್ಟ ಅನಿಸಿದರೆ ಬಟ್ಟೆ ಕ್ಲಿಪ್ಪಿಂದ ಸ್ವಲ್ಪ ನೆರಿಗೆಗಳನ್ನ ಜೋಡಿಸ್ಕೊಂಡು ಕ್ಲಿಪ್ನ ಹಾಕಿ ಆನಂತರ ಇನ್ನು ಉಳಿದಿರೋ ಅಂಥ ನೆರಿಗೆನ ಮಾಡಿ ಇಟ್ಕೊಳ್ಳಿ. ನನಗೆ ನೆರಿಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನ್ನಿಸ್ಲಿಲ್ಲ, ಅದಕ್ಕೆ ನಾನು ಕ್ಲಿಪ್ ಹಾಕ್ಕೊಳ್ದೇನೆ ಒಂದೇ ಸಲ ಎಲ್ಲ ನೆರಿಗೆಗಳನ್ನೂ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಫೈನಲಾಗಿ ಎಲ್ಲ ನೆರಿಗೆಗಳನ್ನೂ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದೊಂದೇ ನೆರಿಗೆನ ಸ್ಟ್ರೈಟ್ ಬರೋ ಥರ ಎಲ್ಲದನ್ನು ನೀಟಾಗಿ ಜೋಡಿಸ್ಕೋಬೇಕು. ನೋಡಿ, ನೆರಿಗೆ ಮಾಡ್ಕೊಳ್ಳುವಾಗ ಬಾರ್ಡ್ರ್ ಲೈನ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಒಂದೊಂದನ್ನೇ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ರೆ ನೆರಿಗೆಗಳು ಕೂಡ ಚೆನ್ನಾಗಿ ಕೂರುತ್ತೆ. ನೋಡಿ, ಒಂದು ನೆರಿಗೆಗಳನ್ನೂ ಕೂಡ ಮಿಸ್ ಮಾಡ್ದಂಗೆ ಎಲ್ಲ ನೆರಿಗೆಗಳನ್ನೂ ಜೋಡಿಸಿ ಒಂದು ಬಟ್ಟೆ ಕ್ಲಿಪ್ ಹಾಕಿ ಇಟ್ಕೋಬೇಕು. ಹಾಗೆ ಮಧ್ಯಭಾಗದಲ್ಲಿ ಇರೋವಂಥ ನೆರಿಗೆಗಳನ್ನೂ ಕೂಡ ಈ ಥರ ಒಂದೊಂದನ್ನೇ ತಗೊಂಡು ಜೋಡಿಸಿ ಇಟ್ಕೋಬೇಕು. ಇದೇ ಥರ ಎಲ್ಲ ನೆರಿಗೆಗಳನ್ನೂ ಕೂಡ ಜೋಡಿಸಿ ಇಟ್ಕೊಂಡ್ಮೇಲೆ ಮಧ್ಯಭಾಗಕ್ಕೂ ಕೂಡ ಒಂದು ಬಟ್ಟೆ ಕ್ಲಿಪ್ಪಿಂದ ಹಾಕಿ ಲಾಕ್ ಮಾಡಿ. ಈ ವಿಧಾನದಲ್ಲಿ ಸೀರೆನ ಉಡ್ಸಿದ್ರೆ ಸೀರೆ ಉಡ್ಸೋಕೆ ಬರಲ್ಲ ಅಂದವರು ಕೂಡ ನೀಟಾಗಿ ಸೀರೆನ ಉಡಿಸ್ಬೋದು. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರು ಸೀರೆನ ಉಡಿಸಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೀರೆನ ಉಡ್ಸೋದಕ್ಕೆ ಬರೋದೇ ಇಲ್ಲ ಅಂತ ಅನ್ನೋರು ಕೂಡ, ಝೀರೋ ನಾಲೆಡ್ಜ್ ಇರೋರು ಕೂಡ ಈ ಥರ ಸೀರೆನ ಉಡಿಸಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಎಲ್ಲ ನೆರಿಗೆಗಳನ್ನೂ ಕೂಡ ನೀಟಾಗಿ ಜೋಡಿಸಿ ಇಟ್ಕೊಂಡು ಒಂದು ಬಟ್ಟೆ ಕ್ಲಿಪ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಜೋಡಿಸಿರೋವಾಗಲೇ ನೆರಿಗೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ನೆರಿಗೆಗಳೆಲ್ಲ ಈ ಥರ ಬಂದಿದೆ. ನೋಡಿ, ಈ ವಿಧಾನದಲ್ಲಿ ಸೀರೆನ ಉಡ್ಸೋದಾದರೆ ಒಂದೇ ಒಂದು ಬಿಂದಿಗೆ ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು ಬಿಂದಿಗೆನ ತೊಗೊಂಡಿದ್ದೀನಿ. ಅದು ಮೀಡಿಯಮ್ ಸೈಜು ಚಿಕ್ಕ ಬಿಂದಿಗೆ. ಆ ಬಿಂದಿಗೆಗೆ ಒಂದು ದಾಂಡಿಯಾ ಸ್ಟಿಕ್ನ ಕಟ್ಟಿ ಹಸಿ ನೂಲಲ್ಲಿ ಟೈಟಾಗಿ ಕಟ್ಟಿದ್ದೀನಿ. ದಾಂಡಿಯಾ ಸ್ಟಿಕ್ ಆದರೆ ಸರಿ, ನೀವು ಮನೇಲಿ ಯೂಸ್ ಮಾಡೋ ಅಂಥ ಕೋಲನ್ನ ತೊಗೊಂಡು ಈ ಥರ ಹಸಿ ನೂಲಿಂದ ಟೈಟಾಗಿ ಕಟ್ಟಿ. ನೋಡಿ, ಕೋಲಿಂದು ಎರಡೂ ಸೈಡ್ ಕಾಣಿಸ್ತಾ ಇದೆಯಲ್ಲ, ಆ ಕೋಲಿನ ಮೇಲೆ ಎರಡೂ ಸೈಡು ಸೀರೆದು ನೆರಿಗೆಗಳೆಲ್ಲ ಬರೋ ಥರ ಹಾಕ್ಕೋಬೇಕು. ಮುಂದೆ ಸರಿ ಇದೆಯಾ ಅಂತ ನೋಡಿಕೊಂಡು ಉದ್ದ ಗುಡ್ಡ ನೋಡಿಕೊಂಡು ಸ್ಟ್ರೈಟಾಗಿರಬೇಕು ಎರಡೂ ಸೈಡು, ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಮಧ್ಯಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಸೆರಗು. ನೋಡಿ, ಸೆರಗಿಂದು ಎರಡೂ ಸೈಡು ಒಂದೊಂದು ಲೇಯರ್ ನೆರಿಗೆನ ತೊಗೊಂಡು ಗುಂಡ್ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಗುಂಡ್ಪಿನ್ ಹಾಕಿದ್ಮೇಲೆ ಈ ಥರ ಒಂದು ಹಸಿ ನೂಲನ್ನ ಕಟ್ಟಿ ಸೊಂಟದ ಭಾಗಕ್ಕೆ ಈ ಥರ ಹಸಿ ನೂಲಿಂದ ಸ್ವಲ್ಪ ಟೈಟಾಗಿ ಕಟ್ಟಿ. ಹಸಿ ನೂಲು ಕಟ್ಟಾದ್ಮೇಲೆ ಲಾಸ್ಟಿಗೆ ಸೊಂಟದ ಡಾಬು ಅಥವಾ ಸೊಂಟದ ಪಟ್ಟಿ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ, ನೆರಿಗೆಗಳನ್ನ ಈ ಥರ ಕಟ್ಟಿರೋವಂಥ ಕೋಲಿಗೆ ನೀಟಾಗಿ ಹಾಕಿ. ನೋಡಿ, ಈ ಥರ ಕೋಲ್ ಮೇಲೆ ನೆರಿಗೆಗಳನ್ನ ನೀಟಾಗಿ ಕೂರಿಸಿದ್ದೀನಿ. ಈ ಥರ ಕೂರಿಸಿ ಆದಮೇಲೆ ದಾರನ ಸ್ವಲ್ಪ ಸರಿ ಮಾಡಿಕೊಂಡು ಎಲ್ಲ ನೆರಿಗೆಗಳನ್ನೂ ಕೂಡ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ನಾವು ನೆರಿಗೆಗಳನ್ನ ಎಷ್ಟು ಹರಡ್ಕೋತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಒಂದೊಂದೇ ಲೇಯರ್ನ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಎರಡೂ ಸೈಡು ನೆರಿಗೆಗಳನ್ನ ಎಲ್ಲದನ್ನು ಕೂಡ ಜೋಡಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೆರಿಗೆಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ಲಾಗಿ ಬೇಗನೆ ಉಡಿಸ್ಬೋದು, ರಿಸ್ಕ್ ಅನ್ಸಲ್ಲ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೀರೆನ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಎರಡೂ ಸೈಡು ಬಾರ್ಡರು ಒಂದೇ ಸಮ ಇರಬೇಕು, ಆ ಥರ ಸೀರೆನ ತಗೊಳ್ಳಿ. ಕೆಲವೊಂದು ಸೀರೆನಲ್ಲಿ ಒಂದು ಸೈಡ್ ಬಾರ್ಡರು ದೊಡ್ಡದಿರುತ್ತೆ, ಇನ್ನೊಂದು ಸೈಡು ಬಾರ್ಡರು ಚಿಕ್ಕದಿರುತ್ತೆ. ಹಾಗಾಗಿ ಬಾರ್ಡರ್ನ ನೋಡಿಕೊಂಡು ಸೀರೆನ ತಗೊಳ್ಳಿ. ನೋಡಿ, ಇವಾಗ ಫೈನಲ್ಲಾಗಿ ಎಲ್ಲ ನೆರಿಗೆಗಳನ್ನೂ ಕೂಡ ಸ್ಪ್ರೆಡ್ ಮಾಡಿ ಇವಾಗ ಸೊಂಟದ ಪಟ್ಟಿನ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಒಡವೆಗಳನ್ನ ಯೂಸ್ ಮಾಡ್ತೀರಾ ಅದೇ ಒಡವೆಗಳನ್ನ ಹಾಕಿ ಅಲಂಕಾರನ ಮಾಡಿ. ನೋಡಿ, ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಸೊಂಟದ ಡಾಬು ಮತ್ತು ಒಂದು ಹಾರನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟ ಹಾಕಿರೋದಕ್ಕೇ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.
ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲಲ್ಲಿ ಯಾರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಉಡ್ಸೋದಕ್ಕೆ ಬರಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ ಅಂತಿರ್ತಾರೆ, ಅಂಥ ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.